ಉದಾರ ಮನಸ್ಸಿನ ಶಾಲಾ ಅಭಿಮಾನಿಗಳೇ, ನಿಷ್ಕಲ್ಮಶ ಹೃದಯದ ಶಾಲಾ ಪ್ರೇಮಿಗಳೇ, ಸಂಪ್ರೀತಿಯ ಸಹಗುರು ಸನ್ಮಿತ್ರರೇ, ಮುಗ್ಧ ಮನಸ್ಸಿನ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಹೂನಗೆಯ ನಮಸ್ಕಾರಗಳು. ನಾನಾರು ಗೊತ್ತೇ? ತಮ್ಮ 5 ನಿಮಿಷಗಳ ಅಮೂಲ್ಯ ಸಮಯವನ್ನು ನನಗಾಗಿ ಕೊಡುವಿರಾ? ನನ್ನೆಲ್ಲ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ತುಡಿತ ನನ್ನದಾಗಿದೆ. ದಯವಿಟ್ಟು ನನ್ನನ್ನು ನೋಡುತ್ತಾ ನನ್ನೆಲ್ಲ ವಿವರವನ್ನು ತಿಳಿಯಿರಿ. ರಾಜಧಾನಿಯ ಹೆಬ್ಬಾಗಿಲು, ಕರಾವಳಿಯ ಕಿಂಡಿ, ಉತ್ತರ ಕರ್ನಾಟಕದ ವಾತಾಯನವೆಂದು ಜನಜನಿತವಾಗಿರುವ ನೆಲಮಂಗಲ ಎಂಬ ಪಟ್ಟಣವಿದೆ. ಇಲ್ಲಿಂದ 7-8 ಕಿಲೋಮೀಟರ್ ಅಂತರದೊಳಗೆ ಬೂದಿಹಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರದಿ ಬೆಟ್ಟದ ರಾಮದೇವರು ಹಾಗೂ ಮಂಡಿಗೆರೆಯ ಮಂಡೇಶ್ವರ ದೈವಗಳು ಪರೆಯುತ್ತಿರುವ ಅವಳಿ ಹಳ್ಳಿಗಳೆನಿಸಿರುವ ಬರದಿ ಮಂಡಿಗೆರೆ ಎಂಬ ಗ್ರಾಮಗಳಿವೆ. ಈ ಸ್ನೇಹ ಸೌಹಾರ್ದಗಳ ತವರೂರಿನಲ್ಲಿ 1992-93ರಲ್ಲಿ ವಿಘ್ನ ನಿವಾರಕ ವಿನಾಯಕನ ವರ ಪ್ರಸಾದದಿಂದ ನನ್ನ ಜನನವಾಯಿತು. ನೆಲೆಯಿಲ್ಲದೆ ಹುಟ್ಟಿದ ನನ್ನನ್ನು ಕರುಣಾಮಯಿ ಊರಿನ ಮುಖಂಡರು ಹೆತ್ತು ಹೊತ್ತು ಸಾಕಿದರು. ಜೀವಾಮೃತವ ಕುಡಿಸಿ ಕೈ ಹಿಡಿದು ನಡೆಸಿದರು. ನನ್ನ ಜನ್ಮ ಸಂಗತಿ ತಿಳಿದ 16 ಕಿಲೋಮೀಟರ್ ದೂರದ ಗ್ರಾಮಗಳಿಂದ ಪೋಷಕರು ಬಂದು ಪುಷ್ಟಿ ನೀಡಿ ಬೆಳೆಸಿದರು. ಸಹೃದಯಿ ಸಜ್ಜನರು, ಸದ್ಭಾವದ ಶಾಲಾ ಅಭಿವೃದ್ಧಿ ಸಮಿತಿ ಬಂಧುಗಳು, ಅರ್ಪಣಾ ಮನೋಭಾವದ ಮುಖ್ಯ ಶಿಕ್ಷಕರು, ಪ್ರತಿಭಾವಂತ ಶಿಕ್ಷಕರು ನನಗೆ ಕೀರ್ತಿ ಕಳಸವಾದರು. ನನಗೆ ಈಗ 33 ತುಂಬಿ 34ಕ್ಕೆ ಕಾಲಿಟ್ಟಿದ್ದೇನೆ. ನನ್ನ ಕುಟುಂಬದೊಂದಿಗೆ ಸಂತೃಪ್ತನಾಗಿದ್ದೇನೆ. ಪ್ರತಿ ವರ್ಷ ಸುಮಾರು 300 ವಿದ್ಯಾರ್ಥಿಗಳು ನನ್ನ ಗರ್ಭದಲ್ಲೇ ಅವತರಿಸಿ ಉನ್ನತ ಗುರಿಯ ಸಾಧನೆಗಾಗಿ ತೆರಳುತ್ತಿದ್ದಾರೆ. ಪ್ರಸ್ತುತ ಎಲ್ಲ ಮೂಲಭೂತ ಸೌಕರ್ಯಗಳು ನನ್ನಲ್ಲಿವೆ. ಹಸಿರು ಸೀರೆ ಹೊದ್ದಿರುವ ಪ್ರಕೃತಿ ಮಾತೆಯ ತೊಡೆಯ ಮೇಲೆ ಗಾಳಿ ಬೆಳಕಿರುವ ಸುಸಜ್ಜಿತ ಮನೆಯಿದೆ. ವಿಶಾಲವಾದ ಕುವೆಂಪು ಸಭಾಂಗಣವಿದೆ. ವ್ಯವಸ್ಥಿತ ವಾಹನ ನಿಲ್ದಾಣವಿದೆ. ಆಕರ್ಷಣೀಯ ಧ್ವಜಸ್ತಂಭದ ಗ್ಯಾಲರಿ ಇದೆ. ವಿಜ್ಞಾನ ಗಣಕಯಂತ್ರ ಪ್ರಯೋಗಾಲಯಗಳಿವೆ. ಸ್ಮಾರ್ಟ್ ತರಗತಿಗಳಿವೆ. ರೋಬೋಟಿಕ್ ತಯಾರಿಕೆಯ ಸ್ಟೆಮ್ ಲ್ಯಾಬ್ ಇದೆ. ಶುದ್ಧ ಕುಡಿಯುವ ನೀರಿನ ಘಟಕವಿದೆ. ಅನ್ನಪೂರ್ಣ ಅಡುಗೆ ಮನೆ ಇದೆ. ಅತ್ಯಾಧುನಿಕ ಹೈಟೆಕ್ ಶೌಚಾಲಯವಿದೆ. ಕೈ ತೊಳೆಯುವ ಸ್ಥಳವಿದೆ. ರಕ್ಷಣಾ ಗೋಡೆಯಿಂದ ಆವೃತಗೊಂಡಿದ್ದೇನೆ. CCTVಗಳು ನನ್ನನ್ನು ಆವರಿಸಿವೆ. ಗುಡಿಯಲ್ಲಿ ಗಣೇಶನ ಅಭಯವಿದೆ. ಇದಕ್ಕಿಂತ ಇನ್ನೇನು ಬೇಕು? ಆಡಂಬರದ ಬದುಕು ನನಗೇಕೆ? ಅಪ್ಪ ಹಾಕಿದ ಆಲದ ಮರ, ಮಗನ ಕಾಲಕ್ಕೆ ಬರಿಯ ಬುಡ. ಮೊಮ್ಮಗನಿಗಿರಲಿಲ್ಲ ಅದರ ಕಲ್ಪನೆ ಕೂಡ. ಹೀಗೇ ಹುಟ್ಟಿದ್ದೇವೆ ನಾವು ಕೂಡ ಎಂಬ KS ನರಸಿಂಹಸ್ವಾಮಿಯವರ ಕವಿವಾಣಿಯಂತೆ ಪರಿವರ್ತನೆ ಜಗದ ನಿಯಮ. ಅದರಂತೆ ಬದಲಾವಣೆಯೂ ಸಹಜ. ಆದರೆ ಪ್ರಕೃತಿಯ ಮಡಿಲು ಎಂದಿಗೂ ಬದಲಾಗಬಾರದಲ್ಲವೇ? ಹೀಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಬಳಗದವರು, ಗೌರವಾನ್ವಿತ ಪೋಷಕರು, ಪ್ರೇಮಭರಿತ ವಿದ್ಯಾರ್ಥಿಗಳು, ಸಚ್ಚಾರಿತ್ರ್ಯದ ಶಿಕ್ಷಕ ವೃಂದದವರು ನನ್ನನ್ನು ಸ್ವಚ್ಛ ವಿದ್ಯಾಲಯವನ್ನಾಗಿ ರೂಪಿಸಿ ಪ್ರಗತಿಯತ್ತ ಒಯ್ಯುತ್ತಿದ್ದಾರೆ. ದಿವ್ಯಾಂಗ ಚೇತನರಿರಲಿ, ಮೂರ್ಖರೆಂದು ಮೂಲೆ ಗುಂಪಾದ ಮಕ್ಕಳಿರಲಿ, ಅತೀ ಕ್ರಿಯಾಶೀಲ ಮಗುವಾಗಿರಲಿ, ಬಡವ ಬಲ್ಲಿದರೇ ಆಗಿರಲಿ, ಜಾತಿ ಧರ್ಮ ಯಾವುದೇ ಆಗಿರಲಿ, ಯಾವುದೇ ದಾಖಲೆ ಇರಲಿ ಇಲ್ಲದಿರಲಿ, ಸರ್ವರನ್ನು ಬಾಚಿ ತಬ್ಬಿ ದಾಖಲಿಸಿಕೊಂಡು ಅಂಕ ಪಾಠದೊಂದಿಗೆ ಜೀವನ ಪಾಠವನ್ನೂ ಕಲಿಸಿ ವಿಶ್ವ ಮಾನವನನ್ನಾಗಿ ರೂಪಿಸುತ್ತಿದ್ದೇನೆ. ಬದುಕಿನ ಬಂಡಿಯ ಚಕ್ರಗಳು ಕಷ್ಟಗಳ ಕೊರಕಲಿಗೆ ಬಿದ್ದರೂ ಎದೆಗುಂದದೆ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗುವ ಸ್ಫೂರ್ತಿಯನ್ನು ತುಂಬುತ್ತಿದ್ದೇನೆ. ನನ್ನ ಮಂಗಳಕರ ಮಣ್ಣಿಗೆ ಕಾಲಿಟ್ಟ ಕಂಸನೂ ಕೃಷ್ಣನಾಗುವನು. ರಾವಣನು ಶ್ರೀರಾಮನಾಗುವನು. ದೇವರಿಲ್ಲವೆಂದು ಬಂದವಗೆ ಜೀವಂತ ದೇವರ ತೋರುವ ಜೀವಂತ ದೇವಾಲಯ ನಾನಾಗಿಹೆನು. ನನ್ನ ನೋಡಲು ಅತೀ ಕಾತುರವೇ? ಶರಣರ ಬರಮೆಮಗೆ ಪ್ರಾಣ ಜೀವಾಳವಯ್ಯ. ಬನ್ನಿರಿ, ಮಕ್ಕಳೊಂದಿಗೆ ಬನ್ನಿರಿ, ನನ್ನನ್ನು ಪ್ರಗತಿಯ ಉತ್ತುಂಗಕ್ಕೆ ಒಯ್ಯಲು ಬನ್ನಿರಿ. ತಮ್ಮ ಜೀವನವನ್ನು ಪಾವನವಾಗಿಸಿಕೊಳ್ಳಿರಿ. ಬಂಗಾರ ಭವಿಷ್ಯಮಂ ರೂಪಿಸುವ ವಿದ್ಯಾ ದೇಗುಲಂ ಪೊಡಮೊಟ್ಟು ಆಗಸದಿಂ ನೋಡಬನ್ನಿಂ. ಅರಿಯಿರೆ ನಾನಾರೆಂದೆಂ ಕೂಗಿ ಕೂಗಿ ಕರೆಯಿರಿಂ. ಸರ್ಕಾರಿ ಪ್ರೌಢಶಾಲೆ ಬರದಿ ಮಂಡಿಗೆರೆ ಎಂಬ ನಾಮಾಂಕಿತದಿಂ. ಈ ನುಡಿಗಳಿಗೆ ಧ್ವನಿಯಾದವರು ಲಿಂಗದೇವರು B, ಕನ್ನಡ ಅಧ್ಯಾಪಕರು, ಬರದಿ ಮಂಡಿಗೆರೆ ಪ್ರೌಢಶಾಲೆ. ಎನ್ನ ಮಸ್ತ ಕೋದರೆಗಳಿಗೆ ಜ್ಞಾನಾನ್ನವನ್ನು ಉಣಬಡಿಸುತ್ತಿರುವ
ಬರದಿಮಂಡಿಗೆರೆ ಪ್ರೌಢಶಾಲೆಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ದಾನ ಧರ್ಮವ ಮಾಡಿ ಬಡವರಾದವರಿಲ್ಲ, ಮಕ್ಕಳಿಗೆ ಪಾಠವ ಮಾಡಿ ದಡ್ಡರಾದವರಿಲ್ಲ. ಸಹನೆಯಿಂದ ಸಮಯವ ವ್ಯಯಿಸಿದ ಸರ್ವ ಹೃನ್ಮನಗಳಿಗೆ ಸಂಪ್ರೀತಿಯ ಸನ್ನಮನಗಳು. ಸರ್ವರಿಗೂ ವಿನಯಪೂರ್ವಕ ಧನ್ಯವಾದಗಳು.